ನಮಸ್ಕಾರ. ಪ್ರೀತಿ ಬಾಗಲಕೋಟೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ನಾನು ಇವತ್ತು ಯಾವ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಅಂದರೆ ಇದು ಬ್ರೌನಿ. ಯಾವ ಬ್ರೌನಿ ಅಂತಂದ್ರೆ ಆಲ್ಮಂಡ್ ಮತ್ತು ಓಟ್ಸ್. ಎಸ್, ಆಲ್ಮಂಡ್ ಮತ್ತು ಓಟ್ಸು ಮತ್ತು ಇನ್ನೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಬ್ರೌನಿ ಮಾಡಬೇಕು ಅಂತ ಅಂದ್ಕೊಂಡಿನಿ. ಫುಲ್ ಹೆಲ್ದಿ, ಆಲ್ಮಂಡೂ ಚಲೋ, ಆಮೇಲೆ ಇದೂ ನಮ್ಮ ಆರೋಗ್ಯಕ್ಕೆ ಚಲೋ ಓಟ್ಸು. ಸೊ ಹೀಗಾಗಿ ಇದನ್ನೆಲ್ಲ ಹಾಕಿ ನಾನು ಒಂದು ಓಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಇಷ್ಟ ಆಗ್ತದೆ ಎಲ್ಲರಿಗೂ, ಯಾಕಂದ್ರೆ ಇದ್ರೊಳಗೆಲ್ಲ ಚಲೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕತ್ತೀನಿ. ಓಕೆ, ಏನೇನು ಇಂಗ್ರೀಡಿಯೆಂಟ್ಸ್ ಅವ ಒಂದು ಸರಿ ನಿಮಗೆ ತೋರಿಸ್ಬಿಡ್ತೀನಿ ಝೂಮ್ ಒಳಗೆ. ನೋಡ್ರಿ ಏನೇನು: ಓಟ್ಸ್, ಬಾದಾಮ್, ಒಂದು ಸ್ವಲ್ಪ ಮೊಸರು ತೊಗೊಂಡಿನಿ, ಇದು ಬೆಲ್ಲ, ಆಮೇಲೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ತೀನಿ, ಒಂದು ಸ್ವಲ್ಪ ಕೋಕೋವಾ ಪೌಡ್ರು, ಇದು ಬೇಕಿಂಗ್ ಸೋಡಾ, ಮತ್ತು ಇದು ಏನು ಅಂತಂದ್ರೆ ಹಾಲು. ಹೌದು, ಇವೆಲ್ಲ ಹಾಕಿ ನಾನು ಇವತ್ತು ಓಟ್ಸ್ ಆ್ಯಂಡ್ ಆಲ್ಮಂಡ್ ಬ್ರೌನಿ ಮಾಡ್ಲಿಕತ್ತೀನಿ. ಹೋಪ್ ನೀವು ಮನೆ ಒಳಗೆ ಮಾಡಿರಿ, ಆಮೇಲೆ ತಿನ್ನಿರಿ, ನಿಮಗೆ ಲೈಕ್ ಆಗ್ಬೋದು. ಓಕೆ, ಈಗ ಫಸ್ಟ್ ಸ್ಟೆಪ್ ಏನನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಈಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದು ನಾನು ನಿಮಗೆ ಪಟ ಅಂತ ಹೇಳ್ಬಿಡ್ತೀನಿ. ಜಾಸ್ತಿ ವಿಡಿಯೋ ಲ್ಯಾಗ್ ಮಾಡೋದು ಬೇಡ. ಏನು ಮಾಡಬೇಕು, ಓಟ್ಸ್ ತೊಗೊಳ್ರಿ, ನಿಮ್ಮ ಗ್ರೈಂಡ್ರ್ ಜಾರ್ ಒಳಗೆ ಹಾಕ್ರಿ. ನೆಕ್ಸ್ಟ್ ಬಾದಾಮು ಒಂದು ಮುಷ್ಟಿ ಬಾದಾಮ್ ಇದ್ರೊಳಗೆ ಹಾಕ್ತೀನಿ. ಸಾಕು. ನಾನು ಇದನ್ನು ಏನು ಮಾಡಬೇಕು ಅಂತಂದ್ರೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಅಷ್ಟೇ. ಫ್ರೆಂಡ್ಸ್, ನಾನು ಇದನ್ನು ಆಲ್ಮಂಡ್ ಮತ್ತು ಓಟ್ಸೋದು ಫೈನ್ ಪೌಡ್ರ್ ಆಗ್ಯದ ನೋಡ್ರಿ. ಫುಲ್ ಸಣ್ಣ ಅಂದರೆ ಸಣ್ಣ ಆಗ್ಯದ. ಆಮೇಲೆ ಈಗ ಏನು ಮಾಡಬೇಕು ಅಂತಂದ್ರೆ ಈ ಪೌಡ್ರ್ ಒಳಗೆ ಏನು ಮಾಡ್ತೀನಿ, ಬೆಲ್ಲ, ಒಂದು ಸ್ವಲ್ಪ ಲೆಮನ್ ಜ್ಯೂಸ್, ಸ್ವಲ್ಪ ಜಾಸ್ತಿ ಇಲ್ಲ, ಒಂದು 8-10 ಹನಿ, ಆಮೇಲೆ ಮೊಸರು, ಆಮೇಲೆ ಹಾಲು, ನೆಕ್ಸ್ಟ್ ತುಪ್ಪ, ಕೋಕೋ ಪೌಡ್ರ್ ಒಂದು ಸ್ವಲ್ಪ ಹಾಕಬೇಕು. ಓಕೆನಾ ಫ್ರೆಂಡ್ಸ್? ಸ್ವಲ್ಪ ಹಾಕ್ತೀನಿ. ಇದೇನಿದು, ಇದು ಬೇಕಿಂಗ್ ಪೌಡರ್. ಓಕೆ, ಬೇಕಿಂಗ್ ಪೌಡ್ರ್ ಒಂದು ಹಾಕಿಬಿಡ್ತೀನಿ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ. ಆಯಿತು, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ ಮೇಲೆ ಏನು ಮಾಡಬೇಕು ಅಂತಂದ್ರೆ ಇದನ್ನು ಚಂದ ಬೀಟ್ ಮಾಡಬೇಕು ಫಸ್ಟ್. ಇಲ್ಲಿ ನೋಡ್ರಿ, ನಾನು ಜಾಸ್ತಿ ಮಾಡಿಲ್ಲ, ಸ್ವಲ್ಪ ಫಸ್ಟ್ ಮಾಡ್ಲಿಕ್ಕತ್ತೀನಲ್ಲ, ಫಸ್ಟ್ ಟೈಮ್ ಯಾವುದೋ ಒಂದು ವಿಡಿಯೋ ನೋಡಿ ನಾನು ಡೈಲಿ ಟ್ರೈ ಮಾಡ್ಲಿಕ್ಕತ್ತೀನಿ. ಹೀಗಾಗಿ ಜಾಸ್ತಿ ಮಾಡಿ ಕೆಡ್ಸೋಕ್ಕಿಂತ ನಾವು ಪರ್ಫೆಕ್ಟ್ ಫಸ್ಟ್ ಟೈಮ್ ನೀವು ಯಾವುದೋ ರೆಸಿಪಿ ನೀವು ಟ್ರೈ ಮಾಡ್ಲಿಕ್ಕತ್ತೀರಿ ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಯಾವತ್ತೂ ಮಾಡಬಾರ್ದು. ಯಾಕಂದ್ರೆ ಅದರೊಳಗೆ ನಮ್ಮದು ಪರ್ಫೆಕ್ಷನ್ ಇರೋಂಗಿಲ್ಲ. ಸೊ ಹೀಗಾಗಿ ಕೆಲವೊಂದು ಸರಿ ಅದು ಎಲ್ಲ ಕೆಟ್ಟು ಹೋಗ್ಬೋದು ಸಾಮಾನು. ಹೀಗಾಗಿ ವೇಸ್ಟ್ ಮಾಡೋಕ್ಕಿಂತ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ, ಇಷ್ಟಿಷ್ಟೇ ಕ್ವಾಂಟಿಟಿ ಒಳಗೆ ಮಾಡಿರಿ. ಅದ್ರೊಳಗೆ ನೀವು ಪರ್ಫೆಕ್ಷನ್ ಆದಮೇಲೆ ನೆಕ್ಸ್ಟ್ ಜಾಸ್ತಿ ಕ್ವಾಂಟಿಟಿ. ಎಸ್, ಓಕೆ, ನಾನೀಗ ಇದನ್ನೇನು ಮಾಡ್ತೀನಿ ಅಂದರೆ ಬೇಕ್ ಮಾಡ್ಲಿಕ್ಕೆ ಇಡ್ತೀನಿ. ಬೇಕಂದ್ರೆ ನಮ್ಮ ಮನೆ ಒಳಗೆ ಆ್ಯಕ್ಚುಲಿ ಬೇಕ್ ಮಾಡೋದು ಅಂತಂದ್ರೆ ನಮ್ಮ ಮನೆ ಒಳಗೆ ಇದೂ ಅದ, ನನಗೆ ವರ್ಡ್ಸ್ ನೆನಪಾಗಂಗಿಲ್ಲ.
ಬೇಕಿಂಗ್ ಮಷೀನಿಗೆ ಏನಂತಾರ ಇನ್ನೂ ನೆನಪ ಫ್ರೆಂಡ್ಸ್, ನೆನಪಾಯಿತು. ಅಲ್ಲಿ ಕಿಟಕಿ ಕಡೆ ಹೋಗಿ ನೆನಪು ಮಾಡ್ಕೊಂಡು ಓವನ್ ಅದ ನಮ್ಮ ಮನೆಯೊಳಗೆ, ಓವನ್. ಎಸ್, ಬಟ್ ನಾನು ಯೂಸ್ ಮಾಡಿಲ್ಲ. ಏನಾದರೂ ಎಮರ್ಜೆನ್ಸಿ ಬಿಸಿ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಅಷ್ಟು ಮಾಡ್ತೀನಿ. ಸಾರಿ, ಇದು ಕೇಕ್ ಅಲ್ಲ, ಇದು ಬ್ರೌನಿ. ಎಸ್, ರೆಡಿ ಆದಮೇಲೆ ನಿಮ್ಗೆ ತಂದು ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ, ಇದನ್ನು ಫಸ್ಟ್ ಇದು ಕ್ಲೀನ್ ಅದ ಆಲ್ರೆಡಿ. ಬಟರ್ ತೊಗೊಂಡು ಬಂದೀನಿ, ತುಪ್ಪ ಅಥವಾ ಬೆಣ್ಣೆ ಇದಕ್ಕೆಲ್ಲ ಕಡೆ ನಾನು ಅಪ್ಲೈ ಮಾಡ್ತೀನಿ. ಸಾಕು. ಈಗ ಏನು ಇದ್ರ ಒಳಗೆ ಇದನ್ನೆಲ್ಲ ಹಾಕಿ ಬೇಕ್ ಮಾಡ್ಲಿಕ್ಕೆ ಇಡ್ತೀನಿ ಅಷ್ಟೇ. ಆಮೇಲೆ ಅದು ಜಾಸ್ತಿ ಒಂದು ಸ್ವಲ್ಪ ಲಿಕ್ವಿಡ್ ಆಗಿತ್ತು. ನಾನು ಏನು ಮಾಡಿಬಿಟ್ಟೆ ಅಂದ್ರೆ ರಾಗಿ ಹಿಟ್ಟು ಹಾಕಿದೆ ಇದರೊಳಗೆ ಎಕ್ಸ್ಟ್ರಾ. ಆ್ಯಕ್ಚುಲಿ ಬರೀ ಆಲ್ಮಂಡ್ ಮತ್ತು ಏನು ಓಟ್ಸ್ ಹಾಕಿ ಕೇಕ್ ಬ್ರೌನಿ ಮಾಡಬೇಕು ಅಂದ್ಕೊಂಡೆ. ಇರಲಿ, ಬ್ರೌನಿ ಆ್ಯಂಡ್ ಕೇಕ್ ಬೋತ್ ಆರ್ ಸೇಮ್. ಇಲ್ಲೇ ಹೊರಗೊಂದು ಸಣ್ಣ ಹುಡುಗಿ ಏನೋ ಸ್ಟೋರಿ ಹೇಳ್ಕೋತ ಹೊಂಟ ಅವರಮ್ಮಾಗ. ಇಂಥ ಸ್ಪೂನ್ ಬರೀ ಇದನ್ನೇ ತಿಂದು ನೋಡಿದೆ, ಮಸ್ತ್ ಟೇಸ್ಟ್ ಅದ. ನಾ ಮಾಡಿದ್ದಕ್ಕೆ ಟೇಸ್ಟ್ ಅದ ಅಂತ ಹೇಳಿಗತ್ತಿಲ್ಲ. ಬೇಕಿದ್ರೆ ನೀವು ಟ್ರೈ ಮಾಡಿರಿ. ಇದನ್ನೇ ತಿಂತೀರಿ ನೀವು ವಿದೌಟ್ ಬೇಕಿಂಗ್. ಯಾವ